ನಾನು ಸಂಶೋಧನೆ ಮುಗಿಸಿದ ಮೇಲೆ ನನ್ನ ಜೊತೆಗೆ ಓದ್ತಿರುವಂಥ ಹುಡುಗ, ಅವನು ರಸಾಯನಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿದವನು, ಅಮೇರಿಕಕ್ಕೆ ಹೋಗಬೇಕು ಅನ್ನಿಸ್ತು ಅವನಿಗೆ. ಅವರಪ್ಪ ಬೆಳಗಾವಿ ಹತ್ರ ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದವರು, ಪ್ರೈಮರಿ ಶಾಲೆ ಉಪಾಧ್ಯಾಯರಾಗಿದ್ದವರು. ಕಷ್ಟ, ಸಣ್ಣ ಸ್ವಲ್ಪ ಜಮೀನಿತ್ತು. ಮಗ ಅಮೇರಿಕಕ್ಕೆ ಹೋಗ್ತಾನೆ. ಈಗ ನನಗೆ ಸುಲಭ ಇರಲಿಲ್ಲ, ಬ್ಯಾಂಕ್ ಸಾಲ ಸಿಗ್ತಿರಲಿಲ್ಲ, ತುಂಬ ಕಷ್ಟ ಹೋಗಬೇಕಾದ್ರೆ ಅವಾಗ ಅಮೇರಿಕಕ್ಕೆ ಹೋಗೋದು. ಅವ್ರು ತಮ್ಮ ಹೊಲ ಎಲ್ಲ ಮಾರಿ ಮಗನಿಗೆ ದುಡ್ಡು ಕೊಟ್ಟು ಅಮೇರಿಕಕ್ಕೆ ಕಳಿಸಿದ್ರು. ಹೋದ, ಅಲ್ಲಿಯೂ ಸಂಶೋಧನೆ ಮಾಡಿದ. ಅಲ್ಲಿ ತಾನು ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಅಮೇರಿಕನ್ ಹುಡುಗಿಯನ್ನು ಮದುವೆ ಆದ. ತಪ್ಪೇನಿಲ್ಲ. ಆದರೆ ಮದುವೆ ಆಗಿದ್ದೀನಿ ಅಂತ ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಹೇಳಲಿಲ್ಲ, ಸುದ್ದಿನೇ ಹೇಳಲಿಲ್ಲ. ಹಾಗೆ ಈಗಿನ ಹಾಗೆ ಸ್ಕೈಪ್ ಅಂತಾಗಲಿ, ಫೋನ್ ಆಗಲಿ ಏನೂ ಇರಲಿಲ್ಲಪ್ಪ, ಕಮ್ಯುನಿಕೇಷನ್ ಇರಲಿಲ್ಲ ಅವಾಗ. ನಮಗೆ ಕೆಲವೊಂದು ದಿವಸ 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವನು ಮದುವೆ ಆಗಿದ್ದಾನೆ ಅಂತ. 5 ವರ್ಷ ಬರಲೇ ಇಲ್ಲ ಭಾರತಕ್ಕೆ ಅವನು. ಅವನು PhD ಇನ್ನೊಂದು ಮುಗೀತು, ಅಲ್ಲೇ ಕೆಲಸಕ್ಕೆ ಸೇರಿಕೊಂಡ. 5 ವರ್ಷದ ಮೇಲೆ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದ. ಇಂಥ ದಿವಸ ಬರ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದ. ಮದುವೆ ಆಗಿದ್ದೀನಿ, ತನಗೊಬ್ಬ ಮಗಳಿದ್ದಾಳೆ ಅಂತ ಕೂಡ ಹೇಳಿಲ್ಲ. ಬೆಳಗಾವಿ ಏರ್ಪೋರ್ಟಿಗೆ ಬರೋದಿತ್ತು ಅವನು. ಈಗಲೂ ಸಣ್ಣ ಏರ್ಪೋರ್ಟೇ, ಅವಾಗ ಇನ್ನೂ ಸಣ್ಣದಾಗಿತ್ತು. ನಾನು ಅಕಸ್ಮಾತ್ತಾಗಿ ಬೆಳಗಾವಿ ಇರೋದ್ರಿಂದ ಅಲ್ಲಿ ಹೋದೆ. ಹೇಗೂ ಬರ್ತಾನಲ್ಲ ಸ್ನೇಹಿತ, ನೋಡೋಣ ಅಂತ ಏರ್ಪೋರ್ಟಿಗೆ ಹೋದೆ. ಅಲ್ಲೊಂದು ಸೋಫಾದ ಮೇಲೆ ಇವನ್ ತಂದೆ ಕೂತಿದ್ರು. ನಿಮ್ಮ ಕಣ್ಮುಂದ್ ಚಿತ್ರ ಬರಬೇಕು. ಈ ಹಳೆ ಕಾಲದ ಪ್ರಾಥಮಿಕ ಶಾಲೆ ಮೇಷ್ಟ್ರು, ಮುದ್ದೆ ಮುದ್ದೆ ಆದಂಥ ಧೋತ್ರ, ಅಲ್ಲೆಲ್ಲಿ ಸ್ವಲ್ಪ ಪಿಸಕ್ ಬಿಟ್ಟಿದೆ, ಕೋಟ್ ಎಲ್ಲ ಮುದ್ದೆ ಆಗಿದೆ, ಮುಖದ ಮೇಲೆ 4 ದಿವಸದ ಗಡ್ಡ, ತಲೆ ಮೇಲೆ ಒಂದು ಟೊಪ್ಪಿಗೆ ಕನ್ನಡಕ, ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ಕೂತಿದ್ದಾರೆ. ನಾನು ಹೋಗಿ ನಮಸ್ಕಾರ ಮಾಡಿ, ಏನು ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ. ಹೌದಪ್ಪ, ಅದಕ್ಕೆ ಬಂದಿದ್ದೀನಿ, ಎಷ್ಟು ದಿವಸ ಆಯ್ತಲ್ಲ ನೋಡಿ ಮಗನ ಅಂದರು. ಬರ್ತಾನಲ್ಲ ಈಗ, ಒಂದು ಅರ್ಧ ಗಂಟೆಗೆ ಬರ್ತಾನೆ. ಏನು ಹೂ ತಂದಿದ್ದೀರಾ ಮಗನಿಗೆ ಕೊಡೋದಕ್ಕೆ ಅಂದು. ಮತ್ತು ಇನ್ನೇನು ಕೊಡೋದಪ್ಪ ಅವನಿಗೆ, ಹೂ ತಂದಿದ್ದೀನಿ ಅಂದರು. ಆಯಿತು ಅಂತ ನಾನು ಒಳಗೆ ಹೋದೆ. ಸ್ವಲ್ಪ ಹೊತ್ತಿನ ಮೇಲೆ ವಿಮಾನ ಬಂತು. ಅವನ ಸ್ನೇಹಿತರು, ಶಿಷ್ಯಂದ್ರು ಒಂದಿಷ್ಟು ಜನ ಇದ್ದಾರಲ್ಲ, ಸ್ವಲ್ಪ ಮಾಡರ್ನ್ ಹುಡುಗರೆಲ್ಲ ಹೋಗಿ ಅವ್ನಿಗೆ ಹಾರ ಗೀರ ಹಾಕಿ ಕರ್ಕೊಂಬಂದ್ರು ಹೊರಗೆ. ಹೊರಗೆ ಬಂದ, ನಾನು ಬಂದೆ. ನೋಡ್ತೀನಿ ಅವರಪ್ಪ ಇಲ್ಲ ಅಲ್ಲಿ. ನಾ ಇದು ನಿಮ್ಮಪ್ಪ ಇದ್ರಲ್ಲೋ, ನೀನು ನೋಡೋಕೆ ಬಂದಿದ್ರು, ಹೂ ತಂದಿದ್ರು, ಎಲ್ಲಿ ಹೋದ್ರು ಅಂತ ಕೇಳಿದೆ. ಅವನು ಏನಪ್ಪ ನೋಡಲಿಲ್ಲ ನಾನು ಅಂದ. ಅವನು ಯಾಕೋ ಸುಳ್ಳು ಹೇಳ್ತಾನೆ ಅನ್ನಿಸ್ತು ನನಗೆ. ಇದೇನು ಮಾಡೋದು, ಕಾರ್ ಅಂತಿತ್ತಲ್ಲ, ಕಾರಲ್ಲಿ ಅವ್ನು ಊರಿಗೆ ಹೋದ್ವಿ, ಹಳ್ಳಿಗೆ ಸುಮಾರು 20 ಕಿಲೋಮೀಟರ್ ದೂರ ಅಲ್ಲಿಂದ ಹಳ್ಳಿಗೆ ಹೋದ್ವಿ. ಹೋದ್ಮೇಲೆ ಸುಮಾರು 2 ತಾಸಿನ ಮೇಲೆ ಅವ್ರ ಅಪ್ಪ ಬಂದರು. ಅಪ್ಪ ಬಸ್ಸಿಗೆ ಬಂದಿದ್ದಾರೆ, ಧೂಳಲ್ಲೆಲ್ಲ ಬಂದರು. ಮನೆಗೆ ಬಂದ ತಕ್ಷಣ ಕೇಳಿದೆ, ಅಲ್ಲ ಕಾಕ, ಮಗ ಬರ್ತಾನೆ ಅಂತ ಪ್ರೀತಿಯಿಂದ ಬಂದು ಕೂತಿದ್ರಿ, ಕೈಯಲ್ಲಿ ಹೂ ಹಿಡ್ಕೊಂಡು ಕೂತಿದ್ರಿ ಕೊಡಬೇಕು ಅಂತ, ಕೊಡಲೇ ಇಲ್ಲ, ಎಲ್ಲಿ ಹೋಗ್ಬಿಟ್ರಿ ನೀವು? ನಿಮಗೋಸ್ಕರ ನೋಡ್ತಾ ಇದ್ದೆ, ನಾನು ಕಾಣಿಸ್ಲೇ ಇಲ್ಲ ನೀವು ಅಂದೆ. ಅವ್ರು ಹೇಳಿದ ಮಾತು ನನಗೆ ಒಂಥರ ಎದೆ ಗುಂಡು ಹೊಡೆದಂಗಾಯ್ತು. ಇಲ್ಲಪ್ಪ, ನೋಡಿದೆ, ಮಗ ಚೆನ್ನಾಗಿ ಕಾಣಿಸ್ತಾನೆ, ಚೆನ್ನಾಗಾಗಿದ್ದಾನೆ, ಈಗ ತುಂಬ ಚೆನ್ನಾಗಾಗಿದ್ದಾನೆ. ಅವನು ನಾನು ನೋಡ್ದ, ಇದನ್ನು ಗಮನಿಸ್ಬೇಕು. ನಾನು ನೋಡಿದೆ, ಅವನು ನಾನು ನೋಡ್ದ. ಅವನ ಜೊತೆಗೆಲ್ಲ ಹೊಸ ಹುಡುಗರಿದ್ದಾರೆ ನೋಡು, ನಾವೆಲ್ಲ ಹಳೆಯ ಕಾಲದ ಮಂದಿ, ಹಳೆಯ ಕೋಟು, ನಾವೆಲ್ಲ ಅಂತರ ಇರ್ತೀವಿ. ಅವ್ನು ಮುಜುಗರ ಆಗ್ತದೆ. ಅವ್ನಿಗೆ ಯಾಕೆ ಮುಜುಗರ ಮಾಡಬೇಕು? ಹೆಂಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡಿದ್ರಾಯ್ತು ಅಂತ ನಾನು ಬಸ್ ಹಿಡ್ಕೊಂಡು ಮನೆಗೆ ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ಚಿತ್ರ ಇದ್ದಾವೆ. 2 PhD ಮಾಡಿದ ಮಗ. ಅಪ್ಪನ ನೋಡಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಹಳ್ಳಿ ಮೇಷ್ಟ್ರು ಅಷ್ಟು ಶಿಕ್ಷಣ ಪಡೆದವರಲ್ಲ. ಎಲ್ಲಿ ಮಗನ ಮುಖದ ಮೇಲೆ ಬೇಸರಕ್ಕೆ ಗೆರೆ ಮೂಡಿಬಿಡ್ತದೋ ಅಂತ ಅಂದ್ಕೊಂಡು ಅವನು ಬೇಜಾರು ಮಾಡೋದು ಬೇಡ ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ. ಇವರೊಳಗೆ ಸುಶಿಕ್ಷಿತರು ಯಾರು, ಡಿಗ್ರಿ ಪಡೆದವ್ರು ಯಾರು ಅಂತ ನಾನು ಶಿಕ್ಷಕನಾಗಿ ನನ್ನ ಮನಸ್ಸಿಗೆ ಬಹಳ ಕಾಡದಂಥ ಪ್ರಶ್ನೆ ಇದು. ಡಿಗ್ರಿ ತೊಗೊಂಡವರೆಲ್ಲ ಸುಶಿಕ್ಷಿತರು ಅಂತ ಹೇಳೋಕ್ಕಾಗೋದಿಲ್ಲ. ಸುಶಿಕ್ಷಿತರೆಲ್ಲ ಡಿಗ್ರಿ ತೊಗೋಬೇಕು ಅಂತ ಏನಿಲ್ಲ. ನನ್ನ ಮಟ್ಟಿಗೆ ಹೇಳೋದಾದರೆ ಅವರಪ್ಪ ಸುಶಿಕ್ಷಿತರಾಗಿದ್ದರು, ಇವನಿಗೆ 2 ಸರ್ಟಿಫಿಕೇಟ್ ಇತ್ತು ಮಾತ್ರ. ನಿನ್ನ ಶಿಕ್ಷಣ ನಿನ್ನ ತಂದೆ ತಾಯಿ ಬಗ್ಗೆ ಗೌರವ ಕಲಿಸದೆ ಹೋದರೆ ಆ ಶಿಕ್ಷಣ ಸಂಪೂರ್ಣವಾಗಿ ವ್ಯರ್ಥವಾದಂಥ ಶಿಕ್ಷಣ ಅದು. ಯಾವ ಶಿಕ್ಷಣ ನನ್ನ ಮನಸ್ಸಿಗೆ ಧೈರ್ಯ ಕೊಡೋದಿಲ್ವೋ, ಯಾವ ಶಿಕ್ಷಣ ನನಗೆ ಆತ್ಮವಿಶ್ವಾಸ ಕೊಡೋದಿಲ್ವೋ, ಯಾವ ಶಿಕ್ಷಣ ನನ್ನ ದೇಶ ಪ್ರೇಮ ಕೊಡಲ್ವೋ, ತಂದೆ ತಾಯಿ ಬಗ್ಗೆ ಪ್ರೀತಿ ಕಲಿಸಲ್ವೋ, ಆ ಶಿಕ್ಷಣ ಕಾಗದದ ಚೂರು ಮಾತ್ರ. ಆದ್ದರಿಂದ ನಮ್ಮ ಮಕ್ಕಳನ್ನು ಬೆಳೆಸುವಾಗ ಕಾಗದ ಚೂರಿನ ಆಸೆ ತೋರಿಸ್ಬೇಡಿ, ಸಂಸ್ಕೃತಿ ತೋರಿಸಿ, ಅವರಿಗೆ ಪ್ರೀತಿ ಅಂದರೆ ಏನು ಅಂತ ತೋರಿಸಿ. ಕೊನೆಗೆ ಸರ್ಟಿಫಿಕೇಟ್ ಕಾಪಾಡಲ್ಲ ಅವ್ರನ್ನ. ಈ ಮಾನವೀಯ ಮೌಲ್ಯಗಳು, ಸಂಬಂಧಗಳಿದ್ದವಲ್ಲ, ಮಾನವೀಯ ಸಂಬಂಧಗಳು, ಇವು ಕಾಪಾಡ್ತವೆ. ಆದ್ದರಿಂದ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡೋಣ, ಬರೀ ಸರ್ಟಿಫಿಕೇಟ್ ಹೋಲ್ಡರ್ ಆಗಿ ಮಾಡೋದು ಬೇಡ.
ಇತ್ತೀಚೆಗೆ ಕೊರಿಯಾ ದೇಶದ ಒಬ್ಬ ವಿಜ್ಞಾನಿ ಒಂದು ಪ್ರಯೋಗ ಮಾಡಿದ್ದು, ಒಂಥರ ವಿಶೇಷ ಪ್ರಯೋಗ. ಅದು ಒಂದು ದೊಡ್ಡ ಕಾಜಿನ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದು ಚೆನ್ನಾಗಿ ಕಾಯಿಸಿದ್ರು. ಆ ನೀರು ಕುದಿಯೋಕೆ ಹತ್ತಿರಕ್ಕೆ ಬಂದಾಗ, ಇನ್ನೇನು ಕುದೀತದೆ ಅನ್ನೋ ಹೊತ್ತಿಗೆ ಒಂದು ದೊಡ್ಡ ಕಪ್ಪೆ ತಗೊಂಡ್ರು. ಆ ಕಪ್ಪೆ ಏನೈತಿ ಕುದಿಯೋ ನೀರಲ್ಲಿ ಹಾಕ್ಬಿಟ್ರು. ಪಾಪ, ಕುದಿಯೋ ನೀರಲ್ಲಿ ಹಾಕಿದ ಕಪ್ಪೆ ಏನಾಗಿರಬೇಕು, ಮೈ ಕೈ ಜಾಡಿಸ್ಕೊಂಡು ಅಂಚಿ ಒದ್ದು ತಟ್ಟಂತ ಹಾರಿ ಹೊರಗೆ ಬಿತ್ತು, ಮೈ ಎಲ್ಲ ಸುಟ್ಟೋಗಿತ್ತು. ಅದಕ್ಕೆಲ್ಲ ಔಷಧಿ ಹಾಕಿದ್ರಂತೆ. ಆನಂತರ ಇನ್ನೊಂದು ಪ್ರಯೋಗ ಮಾಡಿದ ಅವನು. ಅದೇ ಪಾತ್ರೆಯಲ್ಲಿ, ಅಷ್ಟು ದೊಡ್ಡ ಪಾತ್ರೆಯಲ್ಲಿ ತಂಪು ನೀರನ್ನು ತಗೊಂಡು ಅದರೊಳಗೆ ಕಪ್ಪೆ ಇಟ್ಟ. ಕಪ್ಪೆ ಸಂತೋಷವಾಗಿ ಕೂತಿತ್ತು. ಅದನ್ನು ಕಾಯಿಸೋಕೆ ಶುರು ಮಾಡಿದ. ಹಾಗೆ ಒಂದು ಮೇಣಬತ್ತಿಯಿಂದ ಕಾಯಿಸೋಕೆ ಶುರು ಮಾಡಿದ. ನಿಧಾನಕ್ಕೆ ಕಾಯ್ತಾ ಇತ್ತು. ಒಂದು ಮೇಣಬತ್ತಿ ಮುಗಿದ್ಮೇಲೆ ಇನ್ನೊಂದು ಮೇಣಬತ್ತಿ, ಆಮೇಲೆ ಇನ್ನೊಂದು ಮೇಣಬತ್ತಿ, ಹೀಗೆ ನಿಧಾನಕ್ಕೆ ಕಾಯಿಸ್ತಾ ಹೋದಾಗ 8 ತಾಸುಗಳ ನಂತರ ಆ ನೀರು ಕುದಿಯೋಕೆ ಶುರು ಆಯ್ತಂತೆ. ವಿಚಿತ್ರ ಏನ್ ಗೊತ್ತಾ, ಕಪ್ಪೆ ಒಳಗಿತ್ತಲ್ಲ, ಹಾರಲೂ ಇಲ್ಲ, ಹೊರಗಡೆ ಬರಲೂ ಇಲ್ಲ, ಅಲ್ಲೇ ಒಳಗಡೆ ಬೆಂದು ಸತ್ತು ಹೋಯ್ತಂತೆ. ಏನಿದ್ರ ಅರ್ಥ? ಕುದಿಯೋ ನೀರಲ್ಲಿ ಕಪ್ಪೆಯನ್ನು ಹಾಕಿದಾಗ ಒಂದು ಕ್ಷಣ ಕೂಡ ಇರಲಿಲ್ಲ, ಪಟ್ಟಂತ ಹಾರಿ ಹೊರಗೆ ಬಿದ್ದುಬಿಡ್ತು. ಯಾಕಂದ್ರೆ ಆ ಬದಲಾದಂತಹ ವಾತಾವರಣಕ್ಕೆ ಹೊಂದ್ಕೊಳ್ಳೋದಾಗ್ಲಿಲ್ಲ, ಅದಕ್ಕೆ ಮೈ ಸುಟ್ಟೋಯ್ತು. ಅದರಿಂದ ತಕ್ಷಣ ಬದಲಾವಣೆಯಾದಂತಹ ವಾತಾವರಣದಲ್ಲಿ ಯಾರೂ ಸುಖಿಯಾಗಿರೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬೇರೆ ದೇಶಕ್ಕೆ ಹೋದಾಗ, ಅಯ್ಯೋ ಇಲ್ಲಿ ವಾತಾವರಣ ಹೊಂದಲ್ಲಪ್ಪ ನಮಗೆ ಅಂತ ಅನ್ನೋರಿದ್ದಾರೆ. ಬದಲಾದ ವಾತಾವರಣಕ್ಕೆ ಹೊಂದೋದು ಕಷ್ಟ. ಅದು ಎರಡನೇ ಪ್ರಯೋಗದಲ್ಲಿ ಏನಾಗಿತ್ತು, ತಂಪು ನೀರಲ್ಲೇ ಇತ್ತು ಅದು ಕಪ್ಪೆ. ನಿಧಾನಕ್ಕೆ ಉಷ್ಣತೆ ಹೆಚ್ಚಾಗ್ತಾ ಇತ್ತು. ಎಷ್ಟು ನಿಧಾನಕ್ಕೆ ಹೆಚ್ಚಿಗೆ ಆಗ್ತಿತ್ತು ಅಂತಂದ್ರೆ, ಆ ಬದಲಾವದ ಉಷ್ಣತೆಗೆ ತನ್ನ ದೇಹವನ್ನ ಹೊಂದ್ಕೊಂಡು ಹೋಯ್ತು ಕಪ್ಪೆ. ನಮ್ಗೆ ಗೊತ್ತಿಲ್ಲದ ಹಾಗೇನೆ. ತಾವು ಗಮನಿಸಿರ್ಬೇಕು. ಹೇಳ್ತಾರೆ, ಅಯ್ಯೋ ಅಲ್ಲಿ ತುಂಬಾ ಬಿಸಿಲಪ್ಪ, ಇರೋಕೆ ಆಗಲ್ಲ ಅಂತಾರೆ. ಅಲ್ಲಿ ಇಲ್ವಾ ಜನ ಇದ್ದಾರಲ್ಲ, ಹೇಗಿದ್ದಾರೆ, ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಅದ್ರ ಜೊತೆಗೆ ಇದ್ಕೊಂಡು. ತುಂಬಾ ಚಳಿ ಪ್ರದೇಶದಲ್ಲಿ ಇಲ್ವಾ, -42 ಡಿಗ್ರಿ ಟೆಂಪರೇಚರ್ ಇರ್ತಾರೆ, ಹೇಗೆ ಹೊಂದ್ಕೊಂಡಿದ್ದಾರೆ ಅವರು. ಹಾಗೆ ಕಪ್ಪೆ ಕೂಡ ತನ್ನ ದೇಹದ ಉಷ್ಣತೆಯನ್ನ ನೀರಿನ ಉಷ್ಣತೆ ಹೊಂದಿಸ್ಕೊಂಡು ಹೋದಾಗ ನೀರು ಕುದೀತದೆ ಅಂತ ಗೊತ್ತೂ ಆಗ್ಲಿಲ್ಲ, ಬೆಂದು ಸತ್ತು ಹೋಯ್ತಂತೆ. ಇದು ನಮ್ಮ ಮೇಲೆ ವಾತಾವರಣ ಮಾಡುವಂತ ಪ್ರಭಾವ. ದಯವಿಟ್ಟು ಗಮನಿಸ್ರಿ, ಎಷ್ಟು ವಿಚಿತ್ರ ಪರಿಸ್ಥಿತಿ ಅಲ್ವಾ. ನೀವೇ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಧ್ಯಾನ ಮಂದಿರದಲ್ಲಿ ಇದ್ದೀರಿ, ಅತ್ಯಂತ ಶಾಂತವಾದ ಸ್ಥಳ, ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ, ಸ್ವಚ್ಛವಾದ ಪರಿಸರ. ಆಗ ನಿಮಗೆ ಕೆಮ್ಮು ಬರುತ್ತದೆ, ಏನ್ ಮಾಡ್ತೀರಿ? ಕೆಮ್ತೀರಾ? ಇಲ್ಲ, ಕೆಮ್ಮನ್ನು ತಡ್ಕೊಳ್ತೀರಿ. ಯಾಕಂದ್ರೆ ಕೆಮ್ಮಿದ್ರೆ ಉಳಿದವರ ಧ್ಯಾನಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ತಡ್ಕೋತೀರಿ. ತಡ್ಕೊಳ್ಳೋಕೆ ಆಗದೆ ಹೋದಾಗ ಹೊರಗಡೆ ಹೋಗಿ ಕೆಮ್ಮರ್ತೀರಿ. ಆದ್ರೆ ಅದೇ ಮನುಷ್ಯ ಅತ್ಯಂತ ಕೊಳಕಾದ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ರೆ ಏನಾಗುತ್ತೆ ಹೇಳಿ? ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಕಿರಿಚ್ತಾ ಇರ್ತಾರೆ, ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಹಾಕ್ತಿರ್ತಾರೆ, ಎಲ್ಲ ಕೊಳಕು ವಾತಾವರಣ. ಅವನು ಕೂಡ ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಬಿಸಾಕ್ತಾನೆ, ಓ ಅಂತ ಕಿರಿಚ್ಕೋತಾನೆ. ಯಾಕೆ? ಅಲ್ಲಿ ಅಷ್ಟು ಚೆನ್ನಾಗಿ ನಡ್ಕೊಂಡಂತ ಮನುಷ್ಯ ಇಲ್ಲಾಕೆ ಹಿಂಗ್ ಕೂಗ್ತಾನೆ? ಪರಿಸರದ ಪ್ರಭಾವ. ಎಲ್ಲವೂ ಶಾಂತವಾಗಿದ್ದಾಗ ತಾನೂ ಶಾಂತವಾಗಿರ್ಬೇಕು ಅನ್ಸುತ್ತೆ. ಎಲ್ಲವೂ ಕೊಳಕಿದ್ದ ನಾನು ಪರವಾಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಡಾಕ್ಟರ್ ಕಲಾಂ ಹೇಳ್ತಿದ್ರು ನನಗೆ, ನಮ್ಮ ಹುಡುಗರು 3 ದಿವಸ ಸಿಂಗಾಪುರ್ಗೆ ಹೋಗ್ತಾರೆ, ಬಂದ್ ಹೇಳ್ತಾರೆ, ನೋಡಿ ಎಷ್ಟು ಸ್ವಚ್ಛವಾಗಿದೆ ಸಿಂಗಾಪುರ್ ಅಲ್ವಾ, ರಸ್ತೆ ಮೇಲೆ ಒಂಚೂರು ಕಾಗ್ದ ಇಲ್ಲ, ನಮ್ಮ ಊರು ನೋಡಿ ಅಂತಾರಂತೆ. ಅದಕ್ಕೆ ಕಲಾಂ ಕೇಳ್ತಿದ್ರು, ನಿಮ್ಮ ಊರಲ್ಲಿ ಕಸ ಹಾಕಿದವ್ರು ಯಾರು? ಸಿಂಗಾಪುರದವ್ರ ಅಲ್ವಾ? ಅವ್ರು ಹಾಕಿಲ್ಲ ಅಂತ ಚಂದವಾಗಿದೆ. ಅಲ್ಲಿಗೆ ಹೋದಾಗ ನೀವು ಹಾಗೆ ಇರ್ತೀರಿ. ಅದಕ್ಕೆ ನಾನು ಹೇಳೋದು, ನಮ್ಮ ಮನೆಗಳಲ್ಲಿ, ಸಂಸ್ಥೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಸಮಾಜದ ಸ್ಥಳಗಳಲ್ಲಿ ಆ ಸ್ವಚ್ಛತೆ ಅನ್ನೋದು ನಮ್ಮ ಮೈಗೂಡಿಸ್ಕೊಂಡ್ ಬಿಡ್ಬೇಕು. ಆ ಸ್ವಚ್ಛತೆ ಇದ್ರೆ ನಮ್ಮ ಮಕ್ಕಳು ಸ್ವಚ್ಛವಾಗಿ ಬದುಕೋದನ್ನು ಕಲಿಸ್ತಾರೆ. ಇದು ಬರೀ ವಾತಾವರಣ ಸ್ವಚ್ಛತೆ ಅಂತ ಹೇಳ್ತಾ ಇಲ್ಲ, ಮನಸ್ಸಿನ ಸ್ವಚ್ಛತೆಯೂ ಹೌದು. ನಾನು ಒಳ್ಳೆಯದನ್ನ ಕೇಳ್ತಾ ಇದ್ರೆ, ಒಳ್ಳೆಯದನ್ನೇ ನೋಡ್ತಾ ಇದ್ರೆ, ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ಹಾಗಾಗ್ತದೆ. ಆದ್ರಿಂದ ಪರಿಸರ ನಿಮ್ಮ ಮನಸ್ಸನ್ನ ರೂಪಿಸ್ತದೆ ಅನ್ನೋ ತಿಳ್ಕೊಂಡು ಅಂಥ ಪರಿಸರವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಂಥ ವಾತಾವರಣ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅಂಥ ವಾತಾವರಣ ಕೊಡಿ. ಮುಂದಿನ ಸಮಾಜ ತುಂಬಾ ಸುಭಿಕ್ಷವಾಗಿರ್ತದೆ.